ಸೊ ಇದೇ ಟೀ ಫ್ಯಾಕ್ಟ್ರಿ. ಆಗ ನೋಡಿದ್ದು ತಾಯ್ಶೋಲ ಅಂತ. ಆ್ಯಕ್ಚುಲಿ ನಾನು ಹಾಗೇನೋ ಬೇರೆ ಸ್ಪೆಲ್ ಮಾಡಿದ್ದೆ ನಾನು. ಸ್ಪೆಲ್ಲಿಂಗ್ ಆ್ಯಕ್ಚುಲಿ ತಾಯ್ಶೋಲ ಅಂತ. ಇಫ್ ಯು ಕ್ಯಾನ್ ಹಿಯರ್, ಅಲ್ಲಿಂದ ಒಳ್ಳೆ ಮಿಂಚು ಗುಡುಗಿನ ಸೌಂಡ್ ಕೇಳ್ತಾ ಉಂಟು. ಸೊ ದಟ್ ಮೀನ್ಸ್ ಡೆಫಿನೆಟ್ಲಿ ಮಳೆ ಇರ್ಬೋದು ಈಗ. ಇಲ್ಲೆರ ಹೋಗ್ಬೋದು. ಸೊ ಈ ಕಡೆ ನೋಡಿ ಹೇಗುಂಟು ಅಂತ. ಅಲ್ಲಿ ಈಗ ಸನ್ಸೆಟ್ ಆದಷ್ಟೇ ಚೂರಾಗ್ತಿಂದೆ. ಒಳ್ಳೆ ಗೋಲ್ಡನ್ ಅವರ್ಸ್ ಉಂಟು ನೋಡಿ. ಕ್ಲೌಡ್ಸ್ ಎಲ್ಲ ನೋಡಿ ಹೇಗುಂಟು ಅಂತ. ಮಂಜೂರ್ ಅಂತ ಹೇಳುವ ಪ್ಲೇಸಿಗೆ ಬಂದೆವು. ಮಂಜೂರ್ ಅಂತ. ಇಲ್ಲಿ ಈಗ ನಾವು ಮಧ್ಯಾಹ್ನದ ಊಟ ಹುಡುಕ್ತಿದ್ದೇವೆ. ಗಂಟೆ 2:30 ಆಯಿತು. ಫೈನಲಿ ನಮ್ಮದು ಊಟ ಆಯಿತು. ಊಟ ಅಂದರೆ ಬೇಕರಿಯಲ್ಲಿ ಊಟ. ಇಲ್ಲಿ ಶ್ರೀ ರಾಘವೇಂದ್ರ ಅಯ್ಯಂಗಾರ್ ಬೇಕರಿ. ಹಾಗೆ ಇಲ್ಲಿಂದ ಅಂಚೆಗೆ ಸೊ ಕಿನ್ನಕರೆಗೆ ಹೋಗ್ತಿದ್ದೇವೆ. ಎಸ್. ಸೊ ಒಳ್ಳೆ ಕನ್ನಡದಲ್ಲಿ ಮಾತಾಡಿದರು. ಇಲ್ಲಿ ನಂಗೆ ಗೊತ್ತಿರುವಾಗ ತುಂಬ ಜನ ಕನ್ನಡ ಬರ್ತದೆ ಈ ಏರಿಯಾದಲ್ಲಿ, ಕಿನ್ನಕರೆ ಏರಿಯಾದಲ್ಲಿ. ಸೊ ಈಗ ಮೇಯ್ನ್ ಒಂದು ಕಿನ್ನಕರೆ ವ್ಯೂ ಪಾಯಿಂಟ್ ಅಂತ ಉಂಟು, ಅಲ್ಲಿಗೆ ಹೋಗ್ತಿದ್ದೇವೆ. ವಾವ್, ಬ್ಯೂಟಿಫುಲ್ ವ್ಯೂ. ಪ್ರೊಬ್ಯಾಬ್ಲಿ ನಾವು ಆಗ ಮಾಡಿದ 43 ಹೇರ್ಪಿನ್ ಇಲ್ಲೇ ಕೆಳಗೆ ಆಗ್ತಿತ್ತು, ಇದೇ ಗುಡ್ಡದ ಆ ಕಡೆ. ಸೊ ಈಗ ಈ ಕಡೆ ನಾವು ರೈಡ್ ಮಾಡ್ತಿದ್ದೇವೆ. ಸೊ ಇದೆಲ್ಲ ಟೀ ಎಸ್ಟೇಟ್. ಟೀ ಸ್ಮೆಲ್ ಬರ್ತಾ ಉಂಟು. ಸೊ ಟೀಯನ್ನು ಪ್ರೊಸೆಸ್ ಮಾಡ್ತಿದ್ದಾರೆ ಅಲ್ಲಿ. ಸೊ ಈ ಸ್ಟ್ರೆಚ್ ನೀವು ನೋಡಿದರೆ ಮಿಕ್ಸ್ಚರ್ ಆಫ್ ಫಾರೆಸ್ಟ್ ಆ್ಯಂಡ್ ಟೀ. ಮೇಲೆ ಅಂದರೆ ಕಾಡು ಮತ್ತು ಅದು ಎರಡು ಮಿಕ್ಸ್ ಉಂಟು. ಸಮಥಿಂಗ್ ಡಿಫ್ರೆಂಟ್. ಅಂದರೆ ಅಷ್ಟು ಡೆನ್ಸ್ ಆಗಿಲ್ಲ ಇಲ್ಲಿ ಟೀ ಪ್ಲಾಂಟೇಶನ್. ಆರ್ ಮೇ ಬಿ ಸರಿ ಅಂದರೆ ಲೈಕ್ ಫುಲ್ಲಿ ಪೊಟೆನ್ಷಿಯಲಲ್ಲಿ ಗ್ರೋ ಮಾಡಲಿಲ್ವಾ ಗೊತ್ತಿಲ್ಲ ಅದರ ಟೀ ಎಸ್ಟೇಟನ್ನು. ಓ ಕ್ರೇಜಿ man, this is psych, man. Oh wow, literally it's like we are riding in the middle of a canopy. ಹಾಗೆ ಇತ್ತು. Yeah, this stretch is beautiful. ಸೊ ಒಂದು ಸೈಡಲ್ಲಿ ನೋಡ್ಬೋದು ಫುಲ್ ಅಂದರೆ ಇದರ ನೆಕ್ಸ್ಟ್ ಅಡ್ಜಸೆಂಟ್ ಮೌಂಟೇನ್, ಮಿಡ್ಲಲ್ಲಿ ಒಂದು ವ್ಯಾಲಿ ಉಂಟು, ಅದರ ಈ ಕಡೆ ನಾವಿದ್ದೇವೆ ಈಗ. Oh, this is great. Nice. Super. ಅಲ್ಲಿ ನೋಡಿ ಟೀ ಎಸ್ಟೇಟ್ ಉಂಟು. Hairpin bend 33 out of 34. Okay. Okay. This is a waterfall here. Nice. Good. ಸೊ ಸೀನರಿ ಮಾತ್ರ ನೋಡಿ ಹೇಗೆ ಎಷ್ಟು ಲಾಯ್ಕ್ ಉಂಟು ಅಂತ. ಫೋಟೋ ತೆಗಿಲಿಕ್ಕೆ ಇದು ಬೆಸ್ಟ್ ಪ್ಲೇಸ್ ಇದು. ಸೂಪರ್ ಉಂಟು ನೋಡಿ.
ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಅಲ್ಲೊಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿದ್ದಾವೆ ಲಿಟ್ರಲಿ ಫೋಟೋ ತೆಗೆದು. ಈಗ ನಮಗೆ ಇದೇ ರೋಡಲ್ಲಿ ಹೀಗೆ ಹೋಗಿ ಹೀಗೆ ಮೇಲೆ ಹೋಗಲಿಕ್ಕೆ. ಸೊ ಇದೇ ಟೀ ಫ್ಯಾಕ್ಟ್ರಿ ಆಗ ನೋಡಿದ್ದು ತಾಯ್ಶೋಲ ಅಂತ. ಆ್ಯಕ್ಚುಲಿ ನಾನಾಗೇನೋ ಬೇರೆ ಸ್ಪೆಲ್ ಮಾಡಿದ್ದೆ ನಾನು. ಅದು ಸ್ಪೆಲ್ಲಿಂಗ್ ಆ್ಯಕ್ಚುಲಿ ತಾಯ್ಶೋಲ ಅಂತ. ಸೊ ಪ್ರಾಪರ್ ಟೀ ಎಸ್ಟೇಟ್ನ ಮಿಡ್ಲಲ್ಲಿ ಒಂದು ದಾರಿ ಟುವರ್ಡ್ಸ್ ಕಿನ್ನಕೊರೈ. So if you are planning to travel around Ooty, ಡೆಫಿನೆಟ್ಲಿ ಇಲ್ಲಿ ಕಿನ್ನಕೊರೈಗೆ ಒಂದು ಬನ್ನಿ. ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಇದೆಲ್ಲ. ಈ ಒಂದು ಊಟಿಯಲ್ಲಿ ಹೆವಿ ಟ್ರಾಫಿಕ್ ಇದ್ದರೂ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಕಮ್ಮಿಯೇ ವೆನ್ ಕಂಪೇರ್ಡ್. ನೋಡಿ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ ಟೀ ಎಸ್ಟೇಟ್ನ ಮಿಡ್ಲಲ್ಲಿ. ವಾವ್, ಜಸ್ಟ್ ಕಂಟಿನ್ಯೂಸ್. ಸೊ ಇದು ಆ್ಯಕ್ಚುಲಿ ಗಾಡಿ ಮರ. ಸಡನ್ನಾಗಿ ಒಂದು ಲ್ಯಾಂಡ್ಸ್ಕೇಪ್ ಚೇಂಜ್ ಆಯ್ತು ಇಲ್ಲಿ. ವಾ, ಸೊ ಇದು ಇಲ್ಲಿ ಫಾರೆಸ್ಟ್ ರೂಟ್ ಸಹ ಒಟ್ಟಿಗೆ ಉಂಟು. ಫಾರೆಸ್ಟ್ ರೂಟ್ ಮತ್ತು ಟೀ ಎಸ್ಟೇಟ್ ಎಲ್ಲ ಮಿಕ್ಸ್ ಒಟ್ಟೊಟ್ಟಿಗಾಗಿ ಹೋಗ್ತದೆ ಇದು. ಆಮೇಲೆ ಈ ಕಿನ್ನಕೊರೈ ವ್ಯೂ ಪಾಯಿಂಟಿಗೆ ಬಂದೆವು. ಇಲ್ಲಿ ಬೈಕ್ ಎಲ್ಲ ಪಾರ್ಕ್ ಮಾಡಿ ಈಗ ಹೀಗೆ ನಡ್ಕೊಂಡು ಹೋಗಬೇಕು. ಈಗ ಮೇಲೆ ಹೋಗಬೇಕು. ಇಲ್ಲೊಂದು ಸಣ್ಣ ಒಂದು ಟಿಪ್ಪು ಸುಲ್ತಾನ್ನ ಸಣ್ಣ ಸುರಂಗದಾಗ ಉಂಟು. ಈ ಥರ ಎಡೆಯಿಂದ ನುರ್ಕಿ ಹೋಗ್ಬೇಕೀಗ. ಎಸ್, ಸೊ ಇಲ್ಲಿ ಎಡೆಯಿಂದ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಮರದ ಎಡೆಯಿಂದ ಮರಗಳು ನೋಡಿ ಹೇಗುಂಟು ಅಂತ. ಒಂಥರ ರೆಡ್ಡಿಶ್ ಕಲರ್. ಅಲ್ಲಿ ಕಿನ್ನಕೊರೈ ವ್ಯೂ ಪಾಯಿಂಟ್ ನೋಡಿ, 360 ಡಿಗ್ರಿ ವ್ಯೂ ಈಗ ಸ್ಟಾರ್ಟ್ ಆಗಿ ಇಫ್ ಯು ಕ್ಯಾನ್ ಹಿಯರ್, ಅಲ್ಲಿಂದ ಒಳ್ಳೆ ಮಿಂಚು ಗುಡುಗಿನ ಸೌಂಡ್ ಕೇಳ್ತಾ ಉಂಟು. ಸೊ ದಟ್ ಮೀನ್ಸ್ ಡೆಫಿನೆಟ್ಲಿ ಮಳೆ ಇರ್ಬೋದು ಈಗ. ಇಲ್ಲೆರ ಹೋಗ್ಬೋದು. ಸೊ ಈ ಕಡೆ ನೋಡಿ ಹೇಗುಂಟು ಅಂತ ವ್ಯೂ. ದಿಸ್ ಇಸ್ ಬ್ಯೂಟಿಫುಲ್, ಎಸ್ಪೆಷಲಿ ದ ಫಾರ್ಮೇಷನ್ ಆಫ್ ದಿಸ್ ರಾಕ್ಸ್ ನೆಕ್ಸ್ಟ್ ಲೆವೆಲ್ ಉಂಟು. ಸೂಪರ್. ಓಕೆ, ಸೊ ಇಲ್ಲಿ ನೋಡ್ಬೋದು ಮಳೆ ಬರೋದು ಕರೆಕ್ಟ್ ಕಾಣ್ತಾ ಉಂಟು. ಹೇಗೆ ಬರ್ತಾ ಉಂಟು ಅಂತ ನೋಡಿ, ದೊರ್ಪುದ ಉಂಟು ಇಲ್ಲಿ ಮಳೆ. ಇದೀಗ ಈಚೆ ಬಂದರೆ ನಾವು ಇಡೀ ಚಂಡಿ ಈಗ. ಬಟ್ ನೋ ಪ್ರಾಬ್ಲಮ್, ವಿ ಹ್ಯಾವ್ ರೈನ್ ಕೋಟ್. ಸೊ ಕಿನ್ನಕೊರೈಯಿಂದ ಈಗ ಎಮರಾಲ್ಡ್ ಲೇಕಿಗೆ ಹೋಗ್ತಿದ್ದಾವೆ. ಸೊ ಎಮರಾಲ್ಡ್ ಲೇಕಿಗೆ 6.8 ಕಿಲೋಮೀಟರ್ಸ್ ಉಂಟು. ETA 15 ಮಿನಿಟ್ಸ್. ಸೂಪರ್ ಉಂಟು ಮಾತ್ರ ವ್ಯೂ ಎಲ್ಲ. ಇವತ್ತೊಂದು ಆಲ್ಮೋಸ್ಟ್ ಒಂದು 85% ಫುಲ್ ಇಲ್ಲಿ ಟೀ ಎಸ್ಟೇಟೇ ನೋಡಿ ನಾವು ದಾರಿಯಲ್ಲಿ ಹೋಗುವಾಗೆಲ್ಲ. ಮತ್ತೊಂದು ಸ್ವಲ್ಪ ಫಾರೆಸ್ಟ್ ಏರಿಯಾಸ್ ಎಲ್ಲ ಇತ್ತು. ಸೊ ಮಿಕ್ಸಪ್ ಆ್ಯಕ್ಚುಲಿ. ನೈಸ್ ವ್ಯೂ. ಇಲ್ಲಿ ಹೊಸತು ಗಿಡ ನಡ್ತಿದ್ದಾರೆ ನೋಡಿ, ಒಂಥರ ಸ್ಟೆಪ್ ಫಾರ್ಮೇಷನ್ ಆಗಿ ಇಲ್ಲಿ.
ಹೋ ಈ ಆ ಗುಡ್ಡಲ್ಲಿರೋ ಟೀ ಇದು ನೋಡಿ ಅಂತೆ, ಅದು ಒಂಥರ ಒಂದು ಬಾಕ್ಸ್ ಶೇಪ್ ಇಟ್ಟಾಗೆ. ಆ ಟೀ ಗಿಡ ನಡುದವರು ಅದೇನೋ ಟೆಕ್ನಿಕ್ ಉಂಟದು, ಈಸಿಯಾಗಿ ಅವರಿಗೆ ತೆಗಿಲಿಕ್ಕಾಗುವ ಹಾಗೆ ಹಾಗೇನೋ ನಡ್ತಾರೆ ಅವರು. ಸೊ ದಿಸ್ ಊಟಿ ರೈಡ್ ಈಸ್ ಆಲ್ ಅಬೌಟ್ ಒಂದು ರಿಲ್ಯಾಕ್ಸ್ ರೈಡ್ ಇದ್ದಾಗೆ. ಜಸ್ಟ್ ಚಿಲ್ ವೆದರಲ್ಲೊಂದು ಹೀಗೆ ಒಂದು ವ್ಯೂ ಇಟ್ಕೊಂಡು ರೈಡ್ ಮಾಡಲಿಕ್ಕೆ. ಸೊ ಫಸ್ಟ್ ಆಫ್ ಆಲ್ ಈ ಪ್ಲೇಸಸ್ ಕೂಡ ಎಲ್ಲ ನಮ್ಮ ಫಸ್ಟ್ ಪ್ರಯಾರಿಟಿ ಅಲ್ಲವೇ ಅಲ್ಲ, ನಮ್ಮ ಪ್ರಯಾರಿಟಿ ಜಸ್ಟ್ ಈ ರೈಡಿಂಗ್ ಮಾತ್ರ. ಸೊ ಅದಕ್ಕೆ ನಾವು ಈ ಪೇಟೆ ಒಳಗಿದ್ದ ಈ ಮೇಜರ್ ವ್ಯೂ ಪಾಯಿಂಟ್ಸ್ ಎಲ್ಲ ಯಾವುದು ಇಟ್ಕೊಳ್ಳಿಲ್ಲ. ಎಸ್ಪೆಷಲಿ ಆ ಟೂರಿಸ್ಟ್ ಡೆಸ್ಟಿನೇಷನ್ ಕೆಲವು ಎಲ್ಲ ಇರ್ತದಲ್ಲ, ಆ ಟೀ ಫ್ಯಾಕ್ಟ್ರಿ ಮತ್ತು ಬಾಟನಿಕಲ್ ಗಾರ್ಡನ್ ಮತ್ತು ಇನ್ನೊಂದು 2-3 ಉಂಟಲ್ಲಿ, ಹಾಗೆ ಅದನ್ನೆಲ್ಲ ಯಾವುದು ಇಟ್ಕೊಳ್ಳಿಲ್ಲ. ಸೊ ಔಟ್ಸ್ಕರ್ಟ್ಸ್ ಆಫ್ ಊಟಿ, ಔಟ್ಸ್ಕರ್ಟ್ಸ್ನೆಲ್ಲ ತುಂಬ ಹೊರಗೆ ಬಂದಿದೆ ನಾವೀಗ. ಕಿನ್ನಕೊರೈ ಇಸ್ ಅರೌಂಡ್ 70 ಕಿಲೋಮೀಟರ್ಸ್ ನಮ್ಮ ಊಟಿ. ಹಾಗೆ ಒಂದೊಳ್ಳೆ ರೈಡ್ ಅಂತ ಹೇಳ್ಬೋದು. ಇದು ಎಂಜಾಯ್ ಮಾಡ್ತಿದ್ದೆ ಅಷ್ಟೇ, ನಮಗೆ ಅದೇ ಮೇಯ್ನ್. ಸೊ ಎಮರಾಲ್ಡ್ ಲೇಕ್ ಹತ್ರ ಬರಲಿಕ್ಕೆ ಆಯ್ತು, ಒಂದು 2 ಕಿಲೋಮೀಟ್ರ್ ಉಂಟು. ಎಸ್ ನೋಡಿ, ಎಮರಾಲ್ಡ್ ಡ್ಯಾಮ್ ಅಂತೇಳಿದ್ರೆ ಇದೆ. ಈ ರೋಡಲ್ಲಿ ಎಷ್ಟು ಹೋಗ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬರೋದು. ನೋಡ ಅಲ್ಲಿ ಮೇಲವರೆಗೆ ಹೋಗ್ಲಿಕ್ಕಾದ್ರೆ ಜೈ. ನೋಡಿ ಡ್ಯಾಮ್ ಇದೆ. ಸೊ ಎಮರಾಲ್ಡ್ ಡ್ಯಾಮಿಗೆ ಬಂದೆವು. ಆಗ ನೀವು ಇದು ಫೇಮಲ್ಲಿ ನೋಡಿದ್ದು ಇನ್ನೊಂದು ಡೈರೆಕ್ಷನ್. ಆ್ಯಕ್ಚುಲಿ ಅಲ್ಲಿ ನಮ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಹಾಗೆ ಇನ್ನೊಂದು ಹೀಗೆ ಬಂದೆವು. ಈಗ ಇಲ್ಲೇ ಒಂಚೂರೊಂದು 50 ಮೀಟರ್ಸ್ ನಡೆದ್ರೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಗ್ತದೆ. ಅದನ್ನು ನೋಡಿ ಮತ್ತೆ ಎಕ್ಸಿಟ್ ಆಗುವ. ಈಗ ಎಮರಾಲ್ಡ್ ಡ್ಯಾಮ್ ಫೈನಲಿ ಇಲ್ಲಿಂದ ಒಂದು ಜಸ್ಟ್ ಒಂದು 50 ಮೀಟರ್ಸ್ ನಡಲಿಕ್ಕಿತ್ತು ಈ ಪಾಯಿಂಟಿಂದ. ಹೀಗೆ ಇಲ್ಲಿ ಬಂದೆವು. ನೀರು ಮಾತ್ರ ತುಂಬ ಕಮ್ಮಿ ಉಂಟು ನೋಡಿ. ನಾವಾಗ ಇದೇ ಡ್ಯಾಮ್ ಇದ್ದು ಇನ್ನೊಂದು ಸೈಡಲ್ಲಿ ಕೆಳಗಿದ್ದೆವು. ಹಾಗೆ ಇಲ್ಲಿ ಫುಲ್ ಡ್ಯಾಮ್ ಸೂಪರ್ ಉಂಟು. ಇದು ನೋಡಿ ಸನ್ಸೆಟ್, ಗೋಲ್ಡನ್ ಅವರ್ಸ್. ಸನ್ಸೆಟ್ ಆಲ್ರೆಡಿ ಆಗಿದೆ. ಫುಲ್ ಟೀ ಎಸ್ಟೇಟ್ಸ್. ಈಗ ಒಂದು ವ್ಯೂ ಪಾಯಿಂಟಿಗೆ ಬಂದೆವು, ಅವಲಾಂಚೆ ವ್ಯೂ ಪಾಯಿಂಟ್ ಅಂತ. ಸೈಕ್ ಉಂಟು ನೋಡಿ, ಇದು ಸೈಕ್ ಪ್ಲೇಸ್, ನೈಸ್. ಅಲ್ಲಿಂದ ಸನ್ಸೆಟ್ ಆಗ್ತಾ ಉಂಟು. ಪರ್ಫೆಕ್ಟ್ ಟೈಮಿಗೆ ಬಂದೆವು ನಾವೀಗ. ಅವಲಾಂಚೆ ವ್ಯೂ ಪಾಯಿಂಟ್ನ ಒಂದು ವ್ಯೂ ನೋಡಿ ಹೇಗುಂಟು ನೋಡಿ, ಸೂಪರ್ ವ್ಯೂ. ಅಲ್ಲಿ ಈಗ ಸನ್ಸೆಟ್ ಆದಷ್ಟೇ ಚೂರಾಗ್ತಿದೆ. ಒಳ್ಳೆ ಗೋಲ್ಡನ್ ಅವರ್ಸ್ ಉಂಟು ನೋಡಿ. ಕ್ಲೌಡ್ಸ್ ಎಲ್ಲ ನೋಡಿ ಹೇಗುಂಟು ಅಂತ. ಇವನ್ ದ ವ್ಯೂ ಪಾಯಿಂಟ್ ಹಿಯರ್, ಇದು ಫೀಲ್ಡ್ಸ್ ಬ್ಯೂಟಿಫುಲ್. ಇದೆಲ್ಲ ನೀಲಗಿರಿ ಟ್ರೀಸ್, ನೈಸ್. ಸನ್ಸೆಟ್ ಎಲ್ಲ ನೋಡಿ ಆಯಿತು. ಈಗ ನೋಡಿ ಫಾಗ್ ಬರ್ತಾ ಉಂಟು ಇಲ್ಲಿ ಫುಲ್. ಹಾಗೆ ಈಗ ಫುಲ್ ಕಲರ್ ಸೈನ್ಸೇ ಚೇಂಜ್ ಆಗ್ತಾ ಉಂಟು ಇಲ್ಲಿಗ. ಆರೆಂಜಸ್ ಜಾಸ್ತಿಯಾಗಿ ಸ್ವಲ್ಪ ವಾಯ್ಲೆಟ್ ಶೇಡ್ ಕೂಡ ಉಂಟು. ಈಗ ಬ್ಯಾಕ್ ಟು ಊಟಿ. ಊಟಿ is around 15 kilometers from here. The next day. Yes, a very good morning. Day 3 of our ride. Time to leave Ooty. ನಮ್ಮ ಬ್ಯೂಟಿಫುಲ್ ಪ್ರಾಪರ್ಟಿ ವಂಡರ್ಲಸ್ಟ್ ಇನ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಸಿಗ್ತದೆ. ಸೊ ದಿಸ್ ಇಸ್ ದ ಪ್ರಾಪರ್ಟಿ ಆ್ಯಂಡ್ ದಿಸ್ ಇಸ್ ದ ವ್ಯೂ. ಇದು ಫುಲ್ ಪೈನ್ ಫಾರೆಸ್ಟ್. ಆ್ಯಕ್ಚುಲಿ ನೆಕ್ಸ್ಟ್ ಇರೋದು ಊಟಿ ಕೂನೂರು ರೈಲ್ವೆ ಇದು
ರೈಲ್ವೆ ಟ್ರ್ಯಾಕ್. ಅಲ್ಲಿ ಹಿಂದೆ ಗುಡ್ಡೆಯಲ್ಲಿ ಫುಲ್ಲು ಮಿಸ್ಟ್ ಉಂಟು ನೋಡಿ. ನೈಸ್ ನೈಸ್. ಸ್ವಲ್ಪ ಡಾರ್ಕ್ ಕ್ಲೌಡ್ ಉಂಟು, ಮೇ ಬಿ ಇವತ್ತು ಸಹ ಮಳೆ ಬರ್ಬೋದು. ಓಕೆ, ನಿನ್ನೆ ಆ್ಯಕ್ಚುಲಿ ರಾತ್ರಿ ಮಳೆ ಬಂದಿತ್ತು ಒಂದೂವರೆ ಗಂಟೆ ನಂತರ. ಸೊ ನಮಗೆ ಏನು ಪ್ರಾಬ್ಲಮ್ ಆಗಲಿಲ್ಲ. ಊಟಿ ಎಕ್ಸಿಟ್ ಆಗ್ತಿರುವಾಗಲೇ ನೋಡಿ ಫುಲ್ ಫಾಗ್ ಶುರುವಾಯ್ತು. ಈಗ ನಿನ್ನೆ ಮೊನ್ನೆ ನಮಗೆ ಹೆಚ್ಚು ಫಾಗ್ ಸಿಕ್ಕಲಿಲ್ಲ ನೋಡಿ, ಇವತ್ತು ಫುಲ್ ಫಾಗ್ ಇಲ್ಲಿ. ವಾ, ಇಲ್ಲಿ ಫುಲ್ಲು ಫಾಗು. ವಾ, ಝೀರೋ ವಿಸಿಬಿಲಿಟಿ ಮಾತ್ರ ಈಗ. ಸೊ ನಾವಿವಾಗ ಲೆಫ್ಟ್ ತಗೊಳ್ತಿದ್ದೇವೆ. ಇಲ್ಲಿ ರೈಟ್ ಹೋದರೆ ನಾವು ಮೊನ್ನೆ ಬಂದೇವಲ್ಲ ಆ ರೋಡ್ಗೆ ಜಾಯ್ನ್ ಆಗ್ತದೆ ಅದು. ಬಟ್ ಇವತ್ತು ನಾವು ಇನ್ನೊಂದು ಗುಡ್ಲೂರಾಗೆ ಹೋಗ್ತಿದ್ದೇವೆ, ಮಧುಮಲೆಯಾಗೆಲ್ಲ. ಹಾಗೆ ಇದು ಇನ್ನೊಂದು ರೋಡು. ಈ ರೋಡ್ ಆ್ಯಕ್ಚುಲಿ ಒಂದು 20-25 ಕಿಲೋಮೀಟರ್ಸ್ ಲಾಂಗ್ ಆಗ್ತದೆ. ಬಟ್ ರೋಡ್ ವೈಸ್ ಇನ್ನೊಂದು ರೋಡ್ ನೋಡಿದಾಗ ಆಗ್ತದೆ. ಹಾಗೆ ಬರುವಾಗ ಆಚೆ ರೋಡು, ಹೋಗುವಾಗ ಈಚೆ ರೋಡ್. ಸೊ 2 ರೋಡ್ ನೋಡಿದಾಗೂ ಆಗ್ತದೆ. ಸೊ ದ್ಯಾಟ್ ಈಸ್ ದ ಪ್ಲ್ಯಾನ್. ಹೇಳಿದೆ ನೋಡಿ, ಇಲ್ಲಿ ಟ್ರಾಫಿಕ್ ಜಾಮ್. ಬಟ್ ಅಡ್ವಾಂಟೇಜ್ ಆಫ್ ಬೈಕ್ಸ್, ಹೆಡೆಯಿಂದ ಹೋಗ್ಬೋದು ನುರ್ಕಿಸಿಕೊಂಡು. ಓಹೋ, ಅಲ್ಲಿ ಮೂಲವರೆಗೂ ಬ್ಲಾಕ್ ಉಂಟು. ಹಾಂ, ಇವನ್ ಜಸ್ಟ್ ಫಾಗ್ ಇತ್ತು ಅಂತೇಳಿ ಒಂದು ಗಾಡಿ ನಿಲ್ಲಿಸಿದ್ದೇವೆ. ನೋಡಿ ಹೇಗುಂಟು ಅಂತ ವೆದರ್. ಅಲ್ಟಿ ವೆದರ್. ಒಳ್ಳೆ ಕೋಲ್ಡ್ ಉಂಟು ನೋಡಿ. ಬೈಕ್ಸ್ ಸೂಪರ್. ಫೈನಲಿ ಮೈಸೂರು ರೀಚ್ ಆದೆವು. ಮಿಡ್ಲಲ್ಲಿ ಹೆಚ್ಚು ರೆಕಾರ್ಡ್ ಮಾಡಲಿಲ್ಲ, ಮಳೆ ಎಲ್ಲ ಬಂತು. ಹಾಗೆ ಮಧುವನ್ನು ಸೆಂಡ್ ಆಫ್ ಮಾಡುವ ಟೈಮ್ ಈಗ ಬಂತು. ಬ್ರೋ ಇದೆಂತ ಬ್ರೋ, ಇಲ್ಲೆಲ್ಲ ದುಡ್ಡು ಇಟ್ಕೊಂಡು ಇನ್ನು ಎಲ್ಲೆಲ್ಲಿ ದುಡ್ಡು ಇಟ್ಕೊಂಡು ಬೇರೆ ಎಲ್ಲೆಲ್ಲಿ ದುಡ್ಡು ಇಟ್ಕೊಳ್ತಾನೆ ಅವರು. Yes bro, it was a good ride. It was a good ride. We'll meet at the big ride. Yes, soon. Suspense. So ಇಲ್ಲಿಗೆ ಈ ವಿಡಿಯೋ ಕೂಡ ಎಂಡ್ ಮಾಡ್ತಿದ್ದಾನೆ. ಸೊ ನಮ್ಮ ಗಿರೀಶ್ ಭಾಯ್, ನಾವು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದಾನೆ. ಎಸ್, ಇಟ್ ವಾಸ್ ಅ ಗುಡ್ ರೈಡ್. ಲೆಟ್ಸ್ ಗೋ ಟು ಮ್ಯಾಂಗ್ಳೂರ್ ನೌ. ನಾವು ಇನ್ನೂ 200 ಕಿಲೋಮೀಟರ್ ಜರ್ನಿ ಉಂಟು. 250 ಕಿಲೋಮೀಟರ್. 250. ಎಸ್. ಅನ್ವೇಶ್ ಭಾಯ್, ಇಟ್ ವಾಸ್ ಅ ಗುಡ್ ರೈಡ್. ಓಕೆ, ಥ್ಯಾಂಕ್ ಯು. ಅಲ್ಲಿವರೆಗಿದ್ದೇವೆ, ಆದ್ರೂ ಸಹ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್. ಎಸ್, ಓಕೆ, ಸರಿ, ಬಾಯ್ ಬಾಯ್.